ಶಾಸಕರು ಸಚಿವರು ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಶಾಸಕರು ಸಚಿವರು ಕೂಡ ಹಾಜರಾಗಿದ್ರು. ಡಿನ್ನರ್ ಮುಗಿಸಿ ಹೋಟೆಲ್ನಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ. ಸಚಿವರುಗಳಾದಂತಹ ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್, ಬೈರತಿ ಸುರೇಶ್, ರಾಮಲಿಂಗಾರೆಡ್ಡಿ, ಎಚ್.ಕೆ. ಪಾಟೀಲ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಭಾಗಿಯಾಗಿದ್ರು ಈ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ. ಔತಣಕೂಟದಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರು ಕೂಡ ಪ್ರತ್ಯಕ್ಷ ಆಗಿದ್ರು. ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಆಗಮಿಸಿದ್ರು ಎಸ್.ಟಿ. ಸೋಮಶೇಖರ್. ಪ್ರತಿಯೊಂದು ಸಭೆಯಲ್ಲೂ ಕೂಡ ಗುರುತಿಸಿಕೊಳ್ತಾರೆ ಎಸ್.ಟಿ. ಸೋಮಶೇಖರ್, ಬಿಜೆಪಿ ಉಚ್ಚಾಟಿತ ಶಾಸಕ. ಹಾಗೆ ಜೊತೆಗೆ ಶಿವರಾಮ್ ಹೆಬ್ಬಾರ್ ಕೂಡ ಭಾಗಿಯಾಗಿದ್ರಂತೆ ಈ ಒಂದು ಡಿನ್ನರ್ ಮೀಟಿಂಗ್. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಇವತ್ತಿಗೆ ಪೂರ್ಣಗೊಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಔತಣಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಶಾಸಕರು, ಸಚಿವರುಗಳು ಎಲ್ಲರೂ ಕೂಡ ಹಾಜರಾಗಿದ್ದರು. ಇವತ್ತು ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಔತಣಕೂಟ ಇದು. ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಸಂತೋಷ್ ಲಾಡ್ ಹಾಗೆ ಬೈರತಿ ಸುರೇಶ್, ರಾಮಲಿಂಗಾರೆಡ್ಡಿ, ಎಚ್.ಕೆ. ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್, ಜೊತೆಗೆ ಎಸ್.ಟಿ. ಸೋಮಶೇಖರ್ ಕೂಡ ಹಾಜರಾಗಿದ್ರು. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿರುವಂಥದ್ದು. ಹೇಳಿ ಇವತ್ತಿಗೆ 6 ವರ್ಷ ಪೂರ್ಣಗೊಳಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು. ನೋಡಿ, ಈಗಾಗಲೇ ಶಾಸಕರು, ಸಚಿವರು, ಸಿಎಂ, ಡಿಸಿಎಂ ಡಿಕೆ ಶಿವಕುಮಾರ್ ಅವರೇನಿದ್ದಾರೆ ಇವತ್ತಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಯಿತು ಪೂರ್ಣಗೊಳಿಸಿ. ಹಾಗಾಗಿ ಇವತ್ತು ಶಾಸಕರಿಗೆ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಏರ್ಪಡಿಸಿದ್ರು. ಪವರ್ ಶೇರಿಂಗ್ ಜಟಾಪಟಿ, ಅದರ ಮಧ್ಯೆ ಈಗ ರಾಜಕೀಯ ಗೊಂದಲ. ಹೇಳಿ ಮೊನ್ನೆ ಅಷ್ಟೇ ಬಜೆಟ್ ಮುಕ್ತಾಯಗೊಳಿತು. ಅದರ ಬೆನ್ನಲ್ಲೇ ಈಗ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿದ್ರು. ಸಂದರ್ಭದಲ್ಲಿ ಶಾಸಕರುಗಳು, ಸಚಿವರುಗಳು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ರು. ನೋಡಿ, ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಡಿನ್ನರ್ ಪಾರ್ಟಿ ಇದು. ಈ ಒಂದು ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವರಾಗಿರುವಂತಹ ಸಂತೋಷ್ ಲಾಡ್, ಎಚ್.ಕೆ. ಪಾಟೀಲ್ ಹಾಗೆ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೂಡ ಭಾಗಿಯಾಗಿದ್ರು. ರೀಸೆಂಟ್ಲಿ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು. 6 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಾನು ಸ್ಟ್ರೀಟ್ ಫೈಟರ್ ಅಂತ ಹೇಳುವ ಮೂಲಕ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಸ್ಥಾನ ಬಿಟ್ಟುಕೊಡುವ ಬಗ್ಗೆ ಕೂಡ ಒಲವನ್ನು ವ್ಯಕ್ತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಏನಾದರೂ ಆಯೋಜನೆ ಮಾಡಿದ್ರಾ, ಎಲ್ಲಿ ಏನಾದರೂ ತಮ್ಮ ಸ್ಥಾನಮಾನವನ್ನು ಬಿಟ್ಟುಕೊಡ್ತಾರಾ, ಅಥವಾ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಏನು ತೀರ್ಮಾನ ಮಾಡ್ತಾರೆ, ಸಾಕಷ್ಟು ಕುತೂಹಲ ಕೆಡಮಾಡಿಕೊಡ್ತಾ ಇರುವಂಥದ್ದು.